ಹೋಗಬೇಕು. ಆ ಮನೆಯಲ್ಲಿ ಕುಂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು. ಇದು ಆಶೀರ್ವಾದ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ಅಲ್ಲ, ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ. ಇವತ್ತಿಂದಲ್ಲ, ಸುಧೀರ್ ಅವ್ರ ಕಾಲದಿಂದಲೂ ಅವ್ರು ನಮ್ಮ ಮಗನೇ ನಮಗೆ. ಸೊ ಈ ಸೀರಿಯಲ್ಲು ತುಂಬ ಯಶಸ್ವಿ ಕಾಣಲಿ. ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ, ನಾನು ಈ ರಂಗಕ್ಕೆ ಹೊಸಬಳು, ಆದರೂ ಏನೋ ನೋವು ಮಾಡ್ಕೊಳ್ಳೋದೆ, ಬೇಜಾರು ಮಾಡ್ಕೊಳ್ಳೋದೆ, ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ, ಅದು ಭೂಮಿ ತೂಕದಷ್ಟು ತಾಳ್ಮೆ ಅವರಿಗಿದೆ. ಸೊ ಅವರನ್ನು ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ. ಆಮೇಲೆ ನಾವು ಕಲಾವಿದರು ನಮ್ಮನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು. ಕಲಾವಿದರು ಅಂತಂದರೆ ನಾವು ಕಲಾವಿದರು ಮಾತ್ರ, ಅವ್ರ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ನಮಗೆ ಖುಷಿ. ನಮ್ಗೆ ಒಂದೊಂದು ಸರಿ ನೆಗಡಿ ಆಗಿರುತ್ತೆ, ಆದರೂ ಓಡೋಗಿರ್ತೀವಿ. ಒಂದೊಂದು ಸರಿ ಜ್ವರ ಮೈಯಲ್ಲಿರುತ್ತೆ, ಆದರೂ ಓಡೋಗಿರ್ತೀವಿ. ಯಾಕೆಂದರೆ ಆ ಕಲೆ ಅನ್ನೋದು ನಮ್ಮ ಉಸಿರು ಅಂದ್ಕೊಂಡಿರ್ತೀವಿ. ಸೊ ಆ ಉಸಿರನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ರಿಗೆ ಮಾತ್ರ ಸಂಬಂಧ ಇರುತ್ತೆ. ಅದನ್ನು ಅನಿಲ್ ಸರ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಮರ ಇದ್ದರೆ ಫಲ ತಿನ್ಬೋದು, ಮರನೇ ಕಡ್ದಾಕಿದ್ರೆ ಫಲ ತಿನ್ನೋಕ್ಕಾಗಲ್ಲ. ಹಾಗೆ ರೇಖಾ ಮೇಡಮು ಮರ ಇದ್ದಂಗೆ, ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ. ಅವರಿಗೆ ಯಾವತ್ತೂ ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಸೊ ಹೆಣ್ಮಕ್ಳು ಅಂದರೆ ಮನೆಯಲ್ಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇರೋದು ಅಮ್ಮಂದಿರೇ ಜಾಸ್ತಿ. ಇವಾಗ ಓದು ಓದು ಅಂತೀವಿ ಅಥವಾ ಫೋಕಸ್ ಮಾಡು ನಿನ್ನ ಗೋಲ್ ಕಡೆಗೆ ಅನ್ನೋದ್ರಿಂದ ಅಮ್ಮಂದಿರು ಮನೆಯಲ್ಲಿ ಒಂದು ರೀತಿ ಸ್ವಲ್ಪ ವಿಲನ್ಸು ಈಗ ನಡೀತಾ ಇರೋದು ಕೂಡ. ಆದರೆ ಈ ಪಾತ್ರ ಹೇಗಿದೆ ಪದ್ಮಾ ಮ್ಯಾಮೇ ಬಂದ್ಬಿಡ್ತು ಮೋಸ್ಟ್ಲಿ. ಅದು ಅಷ್ಟೊಂದು ಒಂದು ಫೇಮ್ ಕೊಡ್ಬೋದು ಮೇಡಮ್ಗೆ. ಪದ್ಮ ಪಾತ್ರಧಾರಿಯಾಗಿ ಅಂಜಲಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ನಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇಷ್ಟು ಜನನು ಒಟ್ಟಿಗೆ ನೋಡಿ. ಇವತ್ತಂತೂ ನಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಒಬ್ಬರು ಇಬ್ಬರು ಕಾಣಿಸ್ಕೋತಾರೆ. ಇವತ್ತು ನಿಜವಾಗ್ಲೂ ನನಗೆ ಎಲ್ಲಿ ಮಿಸ್ ಆದರೆ ನನಗೆ ಲಾಸ್ ಆಗ್ತಿತ್ತು ಅನಿಸುತ್ತೆ. ನಿಮ್ಮನ್ನೆಲ್ಲ ಒಟ್ಕೊಂಡು ತುಂಬಾ ಸಂತೋಷ ಆಗ್ತಿದೆ ನನಗೆ. ಸ್ಟಾರ್ ಸುವರ್ಣ ಅದು ಒಂದು ನನಗೆ ಭಾಗ್ಯ ಇತ್ತು ಮಾಡೋಕ್ಕೆ. ಶಿಲ್ಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿ ಸಾರಿನೂ ನನ್ನನ್ನು ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. 10 ಪಾತ್ರಗಳು ಆರಿಸಿ ಬಂದರೂ ನಾನು ಒಂದು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ. ಸ್ಟಾರ್ ಸುವರ್ಣ ಅಂದರೆ ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ, ಶಿಲ್ಪಾ ಮೇಡಮ್ ಅವರು. ಖುಷಿ ಆಗ್ತಿದೆ. ಅವಿನಾಶ್ ಸರು ನಾನು 32 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ. ಒಂದು ತುಳು ಸಿನಿಮಾದಲ್ಲೂ ನಾವಿಬ್ಬರು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ನಾನು ಕಂಬ್ಯಾಕ್ ಆದಮೇಲೆ ಇಷ್ಟೊಂದು ಸೀರಿಯಲ್ಗಳು ಮಾಡಬೇಕಾದ್ರೆ ಈ ಸೀರಿಯಲಲ್ಲಿ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ. ಆ ಥರ ಪಾತ್ರಗಳು ಸಿಕ್ಕಿದಾಗ ಅದರಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಅವ್ರಿಗೆ ತುಂಬಾ ಉತ್ಸಾಹ ಇರುತ್ತೆ. ಅದೇ ಥರ ಈ ಪಾತ್ರ ನನಗೆ ತುಂಬಾ ಪದ್ಮ ಆಗಿ 4 ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ನನಗೆ ಮೊದಲನೇ ಬಾರಿ ಸ್ಟಾರ್ ಸುವರ್ಣದಿಂದ ಕರೆ ಬಂತು. ನಾನು ಮೊದಲು ಕೇಳಿದ ಪ್ರಶ್ನೆ ಅವ್ರಿಗೆ, ಕತೆ ನಂದು ಪಾತ್ರ ಚೆನ್ನಾಗಿದೆಯಾ ಹೇಳಿ, ಕತೆ ಚೆನ್ನಾಗಿದೆಯಾ ಹೇಳಿ ಮಾಡ್ತೀನಿ ಅಂತ. ಆವಾಗ ರೇಖಾ ಮ್ಯಾಮ್ ಕರೆದು ಕತೆ ಹೇಳಿದ್ರು. ತುಂಬ ಇಷ್ಟ ಆಯಿತು. ಕಲಾವಿದ್ರಿಗೆ ಯಾವಾಗಲೂ ಅದು ಹಸಿವಿರುತ್ತೆ, ಅದು ತೀರೋದೇ ಇಲ್ಲ ರೀ. ಅದರಲ್ಲಿ ಮಾಡ್ತಿದ್ರಲ್ಲ ಸಾಕಲ್ವ ಇನ್ನೇನು ಅಂತಾರೆ. ನೋ, ನೆವರ್. ಅದು ಡೆತ್ ಆಗೋವರೆಗೂ, ಕೊನೆಯ ದಿನದವರೆಗೂ ಬಣ್ಣ ಹಚ್ಚಬೇಕು ಅನ್ನೋ ಕನಸು ಯಾವಾಗಲೂ ಇರುತ್ತೆ. ನಾನು ಅಮ್ಮ ಮಧ್ಯಾಹ್ನ ಕೂತ್ಕೊಂಡ್ರೆ ಹಳೇ ಕಾಲದ ಕತೆಗಳೇ ತುಂಬ ಮಾತಾಡ್ಕೋತಾ ಇರ್ತೀವಿ. ಅವಾಗ ಹೇಗಿತ್ತು ನಮ್ಮ ಜರ್ನಿ, ಹೇಗಿತ್ತು, ಎಷ್ಟು ಚೆನ್ನಾಗಿತ್ತು, ನಿಮಗೆಲ್ಲ ಇದೆ, ಯಾಕೆ ಅಭಿನಯಿಸ್ತೀರಾ ಅಂತಾರೆ. ಹೊಟ್ಟೆ ಇವತ್ತು ಊಟ ಮಾಡಿದ್ದೀನಿ ಅಂದ ತಕ್ಷಣ ನಾಳೆ ನಾವು ಊಟ ಮಾಡಲ್ವಾ? ಮಾಡೇ ಮಾಡ್ತೀವಿ, ನಾಳೆನೂ ಊಟ ಅಲ್ವಾ? ಹಾಗೆ ಇದು ಹಸು ಕಲಾವಿದರಿಗೆ ತೀರೋದೇ ಇಲ್ಲ. ಇನ್ನೊಂದು ಪಾತ್ರ ಮಾಡೋಣ, ಇನ್ಯಾವುದಾದ್ರು ಒಂದು ಪಾತ್ರ ಮಾಡೋಣ ಅನ್ನಿಸ್ತಾ ಇರುತ್ತೆ. ಸೊ ತುಂಬಾ ಖುಷಿ ಆಗ್ತಿದೆ. ಸ್ಟಾರ್ ಸುವರ್ಣದಲ್ಲಿ ಒಂದು ಒಳ್ಳೆ ಪಾತ್ರ, ನನಗೆ ನನ್ನ ಕನಸಿನ ಪಾತ್ರ, ನಾನೇನು ಅನ್ಕೋತೀನಿ ಆ ಪಾತ್ರ ಸಿಕ್ಕಿದೆ ನನಗೆ. ನಿಜ ಜೀವನದಲ್ಲಿ 2 ಹೆಣ್ಮಕ್ಳು, ಇಲ್ಲಿ 4 ಜನ ಹೆಣ್ಮಕ್ಳು. ಬಟ್ ಈ ಪಾತ್ರದಲ್ಲಿ ನಾನು ಅಭಿನಯಿಸ್ಬೇಕಾದ್ರೆ ಪ್ರತಿ ಕ್ಷಣನೂ ನನಗೆ ನನ್ನ ಮಕ್ಳಿಗೆ ಏನು ಹೇಳ್ತಾರೆ, ಅಯ್ಯೋ ಬಂದರೆ ಲೇಟ್ ಆಯಿತು, ಎಷ್ಟೊತ್ತು ರೆಡಿ ಆಗ್ತೀರಾ, ಆ ಒಂದು ದಿನದ ಡೈಲಾಗು ನನಗೆ ಇವ್ರಿಗೆಲ್ಲ ಹೇಳುವಾಗ ನೆನಪಾಗ್ತಿರುತ್ತೆ. ಆಮೇಲೆ ಬೈಯೋದಿರ್ಬೋದು, ಏನು ಕಿರ್ಚ್ಕೋತೀರಾ ನಿಮಗೆ ಬುದ್ಧಿ, ಎಲ್ಲ ಶಬ್ದಗಳು. ಆಮೇಲೆ ಬಟ್ಟೆಯಿಂದ ಇದೇನು ಬಟ್ಟೆ ಅಂತ ಹಾಕ್ಕೊಂಡಿದ್ಯಾ, ಒಳ್ಳೆ ಜಾಲರ ಇದ್ದಂಗಿದೆ ನೋಡೋಕ್ಕೆ ಅಂತ ಏನು ನನ್ನ ಮಕ್ಳಿಗೆ ಹೇಳ್ತೀನೋ ಆ ಥರನೇ ಇಲ್ಲೂ ಆಗ್ತಾ ಇರುತ್ತೆ. ಒಂದು ಕುಟುಂಬ ಆಗಿದ್ದೀವಿ ನಾವು ತುಂಬ ಅದ್ಭುತವಾಗಿ. ಇಡೀ ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಹೇಳಬೇಕಂದ್ರೆ, ನಾನು ಮೊದಲನೇ ದಿನ ಹೋದಾಗ ಏನು ಮಾಡ್ತಾರೋ ಏನೋ, ನಾವು ಪ್ರತಿದಿನ ನಾವು ಎಷ್ಟೇ ಅಭಿನಯಿಸಿರಲಿ, ನಟಿ ಆಗಿರಲಿ, ಯಾರೇ ಆರ್ಟಿಸ್ಟ್ ಆದರೂ ಎಲ್ಲೇ ಒಂದು ಮೊದಲನೇ ದಿನ ಬರ್ಬೇಕಾದ್ರೆ ನಮ್ಮಲ್ಲಿ ಒಂದು ಸಣ್ಣ ಭಯ ಇರುತ್ತೆ.
ಈಗಪ್ಪ ಅಂತ ನಾವು ಅಭಿನಯಿಸ್ಬೋದು, ಕ್ಯಾಮ್ರಾ ಹೊಸದಲ್ಲ, ಆರ್ಟಿಸ್ಟಾಗಿ ಹೊಸಬಳಲ್ಲ, ಕಲಾವಿದರು ಹೊಸಬಳಲ್ಲ, ಬಟ್ ಆ ಭಯ ಇರುತ್ತೆ. ಆ ಭಯನ ಹೋಗ್ಲಾಡಿಸಿದ್ದು ನಮ್ಮ ಅನಿಲ್ ಸರ್. ಇಲ್ಲ, ನನಗೆ ವೆರಿ ಕಂಫರ್ಟಬಲ್ ಡೈಲಾಗ್ ಹೇಳೋಕ್ಕಾದ್ರೆ. ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ, ಕೆಲವು ಡೈಲಾಗ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತೀವಿ. ಸೊ ಅದ್ರ ಹಿಂದೆ ಏನಾಯಿತು, ಯಾಕೆ ನಾನು ಈ ಡೈಲಾಗ್ ಹೇಳ್ತೀನಿ, ಇದ್ರ ಮುಂದೆ ಏನಾಗುತ್ತೆ, ಯಾಕೆ ಇಷ್ಟು ಕಿರ್ಚ್ಕೊಂಡು ಹೇಳಕ್ಕೆ ಹೇಳ್ತಿದ್ದೀರಾ ನನಗೆ, ಯಾಕೆ ಅದನ್ನು ನಾನು ಪ್ರತಿ ಸಾರಿ ನಾವು ನಿಂತ್ಕೊಂಡು ಕೇಳುವಾಗ ಅನಿಲ್ ಸರು ಪ್ರತಿ ಕ್ಷಣನೂ ನಮಗೆ ಇದಾಗಿರುತ್ತೆ, ಅದಕ್ಕೆ ನೀವು ಈ ಥರ ಹೇಳ್ತಿದ್ದೀರಾ, ಇಲ್ಲ ಮುಂದೆ ಇದು ನಡೆಯುತ್ತೆ, ಅದನ್ನು ಪ್ರತಿ ಕ್ಷಣ ತುಂಬ ತಾಳ್ಮೆಯಿಂದ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ರೇಖಾ ಮ್ಯಾಮ್ ವೆರಿ ಕಂಫರ್ಟಬಲ್. ನಾವು ಬೇರೆ ಇದಕ್ಕೆಲ್ಲ ಟ್ರಾವೆಲ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವಿನಾಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಅವಾಗ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ 32 ವರ್ಷದ ಹಿಂದೆ. ಇವಾಗ ಬಂದಾದ್ಮೇಲೆ ತುಂಬಾ ಒಂದು ದೊಡ್ಡ ನಟ ಇವಾಗ ಅವಿನಾಶ್ ಸರ್. ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದು ನನ್ನ ಸೌಭಾಗ್ಯ ಅನ್ಕೊತೀನಿ. ಅವ್ರ ಸೆಟ್ಟಲ್ಲಿ ಅವ್ರದ್ದು ಟೈಮಿಂಗ್ಸು, ಅವ್ರ ಡೈಲಾಗ್ ಡೆಲಿವರಿ, ಅವ್ರ ತಾಳ್ಮೆ, ಆಮೇಲೆ ಯಾವತ್ತೂ ನನಗೆ ಅವ್ರ ಸೆಟ್ಟಲ್ಲಿ ಇವತ್ತಿಷ್ಟು ಬೆಳೆದು ಬಿಟ್ಟಿದ್ದೀನಿ, ದೊಡ್ಡ ನಟ ಆಗಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ. 4ವರಲ್ಲಿ ಅವರು 4ವರಾಗಿರ್ತಾರೆ. ಸರ್ ಏನು ಹೇಳ್ಕೊಟ್ರು ಕೂಡ ನನಗೆ ಗೊತ್ತು ಅಂತ ಹೇಳಲ್ಲ, ಡೈರೆಕ್ಟ್ ಹೇಳಿದ್ನ ಹೌದಾ ಇದನ್ನು ಮಾಡಬೇಕಾ ಮಾಡ್ತೀನಿ ಅಂತಾರೆ. ಡೈರೆಕ್ಟು ಒಂದು 3 ಟೇಕ್ ಆದಮೇಲೆ ಇನ್ನೊಂದು ಏನಾದರೂ ಬೇಕು ಅಂದರೂ ಕೆಲವರಲ್ಲಿ ನೋಡಿರ್ತೀವಿ ನಾವು, ನನಗೆ ಗೊತ್ತು ಅನ್ನೋದಿರುತ್ತೆ. ಅವ್ರ ಮುಖ ಭಾವನೆಗಳಲ್ಲಿ ಆ ಥರದ್ದು ಏನೂ ಕಾಣಲ್ಲ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಯಾವಾಗಲೂ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಸೆಟ್ಟಲ್ಲಿ ಎಲ್ಲ ಕಲಾವಿದ್ರ ಜೊತೆಯಾಗಿ ಆ ಒಂದು ಬಾಂಧವ್ಯ ಇರಬೇಕು. ಅಭಿನಯಿಸ್ಬೇಕಂದ್ರೆ ಒಬ್ಬರ ಜೊತೆಲಿ ಆ ಒಂದು ಬಾಂಧವ್ಯ ನನಗೆ ಈ ಸೆಟ್ಟಲ್ಲಿ ಸಿಕ್ಕಿದೆ. ತುಂಬ ಚೆನ್ನಾಗಿದೆ, ಕಥೆನೂ ಚೆನ್ನಾಗಿದೆ, ನಮ್ಮ ಪಾತ್ರಗಳು ಚೆನ್ನಾಗಿದೆ. ನನ್ನ ಪಾತ್ರ ಚೆನ್ನಾಗಿದೆ ಅಂತ ಹೇಳಲ್ಲ, ನಮ್ಮ ಪಾತ್ರಗಳು ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಪ್ರೀತಿ ಪ್ರೇಮ ಅದನ್ನೇ ನೋಡಿ ಅಂತಿದ್ರು. ಖಂಡಿತ ಇವತ್ತು ರೀಚ್ ಆಗೋದು ನಾನು ಮಾಡಿರೋ ಸೀರಿಯಲ್ಗಳು. ನಾನು ಬೇರೆ ಬೇರೆ ಚಾನಲ್ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ವಿಷಯಗಳ ಬಗ್ಗೆ ಚರ್ಚೆ ನಡೆದಾಗ ಎಲ್ಲರಲ್ಲೂ ಬರೋದು ಕುಟುಂಬ ಅಂತ ಒಂದು ನಡೆದ್ರೆ, ಈಗ ಯಾರಾದ್ರೂ ಏನೋ ಮಾಡಕ್ಕೆ ಇದು ಏನು ಕತೆ ಬರ್ತಿದ್ದಾರೆ, ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಈ ಸೀರಿಯಲಲ್ಲಿ ಪ್ರತಿದಿನ ಆ್ಯಕ್ಟ್ ಮಾಡಬೇಕಾದ್ರೂ ನನ್ನೊಳಗೆ ಅಯ್ಯೋ ನಮ್ಮ ನಾದಿನಿ ನನಗೆ ಈ ಥರ ಹೇಳಿದ್ದಲ್ಲ, ಅಯ್ಯೋ ನಮ್ಮ ಅತ್ತೆ ಹೀಗೆ ಬೈದಿದ್ರು ನನಗೆ, ನಿನ್ನ ಗಂಡ ನಿನಗೆ ದುಡ್ದಾಗ್ತಾ ಇದ್ದಾನೆ ಅಂತಿದ್ರು. ನಾನು ಅವ್ರ ಪ್ರಶ್ನೆ ಕೇಳಿದ್ರೆ ನನಗೆ ಮಾತ್ರ ದುಡ್ದಾಗ್ತಾ ಇದ್ದಾರೆ, ನಿಮಗೆ ದುಡ್ದಾಗ್ತಾ ಇಲ್ವಾ ನಿಮ್ಮ ಮಗ ಅಂತ. ಆ ಡೈಲಾಗ್ ಬಂದಾಗ ನನಗೆಲ್ಲೋ ಒಂದು ಕಡೆ ಹಂಗೆ ಅನ್ಸಕ್ಕೆ ಶುರುವಾಗುತ್ತೆ. ಆ ಥರ ಪ್ರತಿಯೊಬ್ಬ ಕುಟುಂಬಕ್ಕೂ ಕನೆಕ್ಟ್ ಆಗುತ್ತೆ, ಒಂದು ಸೀನ್ ಕೂಡ ಕನೆಕ್ಟ್ ಆಗುತ್ತೆ. ಯಾರೋ ಸರ್ ಕೇಳಿದ್ರು ಇವಾಗ ತಾನೆ, ಹೀರೋಯಿನ್ ಒಂದು ನೆಗೆಟಿವ್ನೇ ಲೇಡೀಸ್ನ ನೆಗೆಟಿವ್ ಮಾಡ್ತಾರೆ. ಖಂಡಿತ ಅದು ನನಗೂ ತುಂಬಾ ಅನಿಸುತ್ತೆ. ನಾನು ಯಾವಾಗಲೂ ವಾದ ಮಾಡ್ತಾ ಇರ್ತೀನಿ. ಇದೇ ಥರ ಗಂಡಸರು ಕ್ವೈಟಾಗಿ ಮನೇಲಿ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ಪಾರ್ಕಲ್ಲಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಅತ್ತೆ ಸೊಸೆ ಜಗಳ ಆಡ್ಕೊಳ್ಳಿ, ಅದಕ್ಕೆ ನಾದಿನ ಜಗಳ ಆಡ್ಕೊಳ್ಳಿ ಅಂತ. ನಾನು ಪಾರ್ಕಿಗೆ ಹೋದಾಗ ಒಂದೊಂದು 10-20 ಗಂಡಸರು ಕೂತ್ಕೊಂಡು ನಾನು ವಾಕ್ ಮಾಡಬೇಕು. ಅಯ್ಯೋ ಇವಳೇನೋ ಹಾಲು ಸೀಸ್ಬಿಟ್ಟಿದ್ದಾಳಂತೆ, ಮನೇಲಿ ಜಗಳಪ್ಪ, ನಾನು ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕಿಗೆ ಅಂತ ನನ್ನ ಕಿವಿಗೆ ಬೀಳ್ತಾ ಇರುತ್ತದು. ಓ ಹೌದಾ, ನಾವು ಅಭಿನಯಿಸ್ತೀವಿ, ನಿಜವಾಗ್ಲೂ ನಡೀತಾ ಇದೆಯಾ ಇದು ಅಂತ ನನಗೆ ಅನ್ಕೊಳ್ತಾ ಇರ್ತೀನಿ. ಆ ಥರ ನೀವು ಕೇಳ್ತಾ ಇದ್ರು ಸರ್. ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗೋದು ಇದು ಸಣ್ಣದಾಗಿ ಹೆಣ್ಣಿಂದಲೇ ಅನಿಸುತ್ತೆ ನನಗೆ. ಪಾಪ ನನ್ನ ಗಂಡಸ್ಗಳಿಂದ ಅಂತ ಹೇಳಲ್ಲ, ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನಿಸುತ್ತೆ. ಅವರು ಎಲ್ಲರ ಜೊತೆನೂ ಚೆನ್ನಾಗಿರ್ತಾರೆ. ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ, ಅತ್ತೆ ಸೊಸೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ. ನಾನು ತಿಳಿದು ನಾನು ನೋಡಿರೋ ವಿಷಯನ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳ್ತಾ ಇದ್ರಿ ಮನೆಯಲ್ಲಿ ಆ ಥರ ಒಂದು ಘಟನೆ ಮಾಡುವಂಥವ್ರು, ಒಂದು ಪಾತ್ರಧಾರಿಗಳು. ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ, ಅವಳು ಕೆಟ್ಟವಳಾಗಿರ್ತಾಳೆ, ಅವಳಿಂದ ಕತೆ ನಡೆಯುತ್ತೆ. ಒಂದು ಹೆಣ್ಣನ್ನು ವಿಲನ್ ಮಾಡಿ ಆ ಸೀರಿಯಲ್ನ ಮುಂದೆ ತರ್ತಾರೆ, ಅದಿಲ್ಲ. ನಿಜ ಜೀವನದ ಮನೆಗಳಲ್ಲೂ ಆ ಥರ ಇದ್ದಾರೆ. ನಿಜ ಜೀವನದ ಮನೆಯಲ್ಲೂ ನಾನು ಯಾರಿಗೋ ಕೆಟ್ಟವಳಾಗಿರ್ತೀನಿ, ನಮ್ಮ ಮನೇಲಿ ನನಗೆ ಯಾರೋ ಇನ್ನೊಬ್ರು ಕೆಟ್ಟವಳಾಗಿರ್ತಾರೆ, ನಾನು ಇವ್ರಿಗೆ ಒಳ್ಳೆಯವರಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರಿಗೋ ಒಳ್ಳೆಯವಳಾಗಕ್ಕಾಗಲ್ಲ. ನಮ್ಮ ಮನೇಲಿ 5 ಪಾತ್ರ ಇದೆ, ಆ ಪಾತ್ರದಲ್ಲಿ ಇಬ್ಬರಿಗೆ ನಾನು ತುಂಬ ಒಳ್ಳೆಯವಳಾಗ್ತೀನಿ, ಇನ್ನೊಬ್ರಿಗೆ ಒಳ್ಳೆಯವಳಾಗಲ್ಲ. ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ. ಆ ಪಾತ್ರನೇ ಇವಾಗ ನಾವು ಕತೆ ಥರನೇ ತೋರಿಸ್ಬೇಕಂದ್ರೆ ಆ ಪಾತ್ರನ ತೋರಿಸ್ಲೇಬೇಕಾಗತ್ತೆ. ಎಲ್ಲರಿಗೂ ನಮಸ್ಕಾರ. ಮೊದಲು ನಾನು ಶಿಲ್ಪಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮದಿದು 4ನೇ ಸೀರಿಯಲ್ಲು, ನಮ್ಮನ್ನು ನಂಬಿ ಸೀರಿಯಲ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ರಾಜ್ ಸರ್ಗೂ ಥ್ಯಾಂಕ್ಸ್ ಹೇಳಬೇಕು, ಅವರು ಕೂಡ ನಮಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಈಗ ವಸುದೇವ ಕುಟುಂಬ ಅನ್ನೋದೇನೆಂದರೆ ಒಂದು ಫ್ಯಾಮಿಲಿ ಸಬ್ಜೆಕ್ಟ್. ಇದು 4 ಜನ ಹೆಣ್ಮಕ್ಳ ಕತೆ. ಈ ನಾರ್ಮಲ್ ಥರ ಲವ್ ಸ್ಟೋರಿ ಏನು ಬೇಡ, ಸಾಕು ಎಲ್ಲ ಬಂದಿದೆ. ಈ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಿಲ್ಪಾ ಮೇಡಮ್ ನಮಗೆ ಇದನ್ನು ಕೊಟ್ಟರು. ಮಿಡಲ್ ಕ್ಲಾಸ್ ಮನೇಲಿ ಏನೇನು ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನೇನು ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಅವರು 30 ವರ್ಷ ಆದಮೇಲೆ ಮಾಡ್ತಿರೋದು.
ನಮಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಆಯಿತು ಅವಿನಾಶ್ ಸರ್ ಅಂದರೆ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ನಲ್ಲಿರೋರು, ಹೆಂಗೆ ಇರುತ್ತೋ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮಗೇನು ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಅದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು. ಅವ್ರು ಯಾವತ್ತೂ ನಮ್ಗೆ ಅದು ಫೀಲೇ ಕೊಡಲಿಲ್ಲ, ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದಂತೂ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಜಲಿ ಮೇಡಮು ಅಷ್ಟೇ, ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದಲ್ಲಿ ನೋಡಿದ ನೆನಪು ನನಗೆ. ಇವತ್ತು ಅವ್ರು ಮತ್ತೆ ಪೇರಾಗಿದ್ದಾರೆ, ಭಾರಿ ಖುಷಿ ಆಯಿತು. ಇವರಿಬ್ಬರದು ಕಾಂಬಿನೇಷನ್ ಸೀನ್ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಇಷ್ಟಪಟ್ಟು ಮಾಡ್ತಿದ್ರು. ಇವರಿಬ್ಬರು ಒಂಥರ ರೋಲ್ ಮಾಡಲ್ ಥರ ಅನಿಸಿದ್ರು ಸೀರಿಯಲ್ಗೆ. ಇವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಇವ್ರನ್ನೇ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಭಾರಿ ಖುಷಿ ಆಯಿತು ಸೆಟ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ತುಂಬ ಖುಷಿ ಆಗುತ್ತೆ ಜನ ಸೇರಿರೋದು. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಅಂದರೆ ನಮ್ಮನ್ನು ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟು, ಎಲ್ಲರೂ ಸ್ಟಾರ್ಸ್ ಇದ್ದಾರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಶಿಲ್ಪಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಫಾರ್ ಸ್ಟಾರ್ ಸುವರ್ಣ, ನಾವು ಇದು 4th ಶೋ ನಮ್ಮದು ಇಲ್ಲಿ. ಸೊ ಇಷ್ಟು ನಂಬಿದ್ದಾರೆ ಅಂತಂದರೆ ವಿ ವಿಲ್ ರಿಯಲಿ ಕೀಪ್ ಇಟ್ ಅಪ್. Thank you once again for Star and Shilpa ma'am. And next we will talk about our artist. ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮ್ ಆಗಿರಬಹುದು, ಮಾತಿ ಮ್ಯಾಮು, ಆಮೇಲೆ ನಮ್ಮ ಲೀಡ್ಸು ಎಲ್ಲರೂ ದೇ ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ತುಂಬ ಚಾಲೆಂಜಸ್ ಇದೆ. ಎಲ್ಲದಕ್ಕೂ ಕೋಆಪ್ರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ಬೆಂದು ಅಡ್ಜಸ್ಟ್ ಮಾಡಿಕೊಂಡು, ಅವಿನಾಶ್ ಸರ್ ಆಗಿರ್ಬೋದು, ಅಂಜಲಿ ಮ್ಯಾಮು, ಮಾಲತಿ ಅಮ್ಮ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ. ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಆಗ್ತಾ ಇದೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು. ಅದಕ್ಕೂ ಮುನ್ನ ರಂಗಭೂಮಿಯಲ್ಲಿ ಸಕ್ರಿಯರಾದಂಥವರು MPhil ಮಾಡಿಕೊಂಡು ಲೆಕ್ಚರರ್ ಆಗಿ, ಇಂಗ್ಲಿಷ್ ಲೆಕ್ಚರರ್ ಆಗಿ, MES ಕಾಲೇಜಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ಇತ್ತಂತ. ಹಿ ವಾಸ್ ಅ ವೆರಿ ಪಾಪ್ಯುಲರ್ ಲೆಕ್ಚರರ್ ಅಂತೆ ಆಗ. ಬಟ್ ನಮ್ಮ ಸುದೈವ ಅವರು ಚಿತ್ರರಂಗಕ್ಕೆ ಬಂದಿದ್ದು ಎಷ್ಟು ಅದ್ಭುತವಾದಂಥ ನಟನೆಯ ಮುಖೇನ ಗಮನ ಸೆಳೆದಿರುವಂಥ ನಮ್ಮ ಪ್ರೀತಿಯ ಅವಿನಾಶ್ ಸರ್ ಅವರು ವಸುದೇವನಾಗಿ ಕಾಣಿಸ್ಕೊಳ್ತಿರುವಂಥದ್ದು ಒಂದು ರೀತಿಯ ವೆಯ್ಟೇಜ್ ಹೆಚ್ಚಿಸಿದೆ ನಮ್ಮ ಸೀರಿಯಲದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಸರ್, ಸೀರಿಯಲ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ HMT ಆಗಿ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಸೀರಿಯಲ್ನಲ್ಲಿ. ಅಂದರೆ ಹೆಣ್ಮಕ್ಳ ತಂದೆ ಪಾತ್ರ ನಿಭಾಯಿಸ್ತಿದ್ದೀರಾ, ಎಷ್ಟು ಖುಷಿ ತಂದಿದೆ. ಓವರ್ ಟು ಯು ಸರ್. ನಮಸ್ಕಾರ. ನಾನು ಇದಕ್ಕೆ ಮುಂಚೆ ಮಾಡಿದ್ದು ಐ ಥಿಂಕ್ 28 ವರ್ಷಗಳ ಹಿಂದೆನೋ ಏನೋ ಮಾಯಾಮೃಗ ಅಂತ TN ಸೀತಾರಾಮ್ ಅವ್ರ ಸೀರಿಯಲಲ್ಲಿ. ಆಗ ನನಗೆ ಆ ಸೀರಿಯಲಲ್ಲಿ ನನ್ನ ಹೆಂಡತಿ ಸಿಕ್ಕಿದ್ಲು, ಮಾಳವಿಕಾ. ಸೊ ಅಲ್ಲಿ ನಾವು ಮದುವೆ ಆಗಿತ್ತು. 28 ವರ್ಷ ಆದಮೇಲೆ ಈಗ ಮತ್ತೆ ವಸುದೈವ ಕುಟುಂಬದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಹೆಂಡತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅದ್ಭುತವಾದ 4 ಮಕ್ಕಳು ಸಿಕ್ಕಿದ್ದಾರೆ. ಒಳ್ಳೆ ನಿರ್ದೇಶಕರು, ನಿರ್ಮಾಪಕರು. ಅಂಜಲಿಯವ್ರ ಜೊತೆ ಎಷ್ಟೋ ವರ್ಷಗಳನ್ನು ಮತ್ತೆ ನಟನೆ ಮಾಡ್ತಾ ಇದ್ದೀನಿ. ಮಾಲತಿ ಅಮ್ಮ ಸಿಕ್ಕಿದ್ದಾರೆ. ಎಲ್ಲವೂ ಒಂದು ರೀತಿ ಪಾಸಿಟಿವ್ ನನಗೆ. ಹಾಗಾಗಿ ನಾನು ಇಲ್ಲೊಂದು ಬಹಳ ಪಾಸಿಟಿವ್ ಪಾತ್ರ. ವಸುದೈವ ಕುಟುಂಬ ಅಂದರೆ 4 ಜನ ಹೆಣ್ಮಕ್ಳು. ಎಲ್ಲರಿಗೂ ಗಂಡು ಮಕ್ಕಳು ಬೇಕು ಅನ್ನೋ ಕಾಲದಲ್ಲಿ ಹೆಣ್ಮಕ್ಳು ಇಟ್ಕೊಂಡು ಹೆಣ್ಮಕ್ಳನ್ನೇ ಗಂಡು ಮಕ್ಕಳ ಥರ ಬೆಳೆಸ್ತೀನಿ. ಅವರ ಜೀವನದ ಆಸೆನೇ ನನ್ನ ಆಸೆ. ಅವ್ರಿಗೆ ಏನು ಬೇಕೋ ಅದನ್ನು ನಾನು ಮಾಡ್ತೀನಿ, ಅದನ್ನು ಪೂರೈಸ್ತೀನಿ. ಅಪಾರವಾದ ಪ್ರೀತಿಯನ್ನು ತೋರಿಸಿ ಮಕ್ಕಳನ್ನು ಬೆಳೆಸಿ, ಅವನ ಕೆಲ ಆಗದೇ ಇದ್ದಾಗ ಅವನ ಹೆಂಡತಿ ಅದನ್ನೆಲ್ಲ ತಗೊಂಡು ಗಂಡನ ಆಸೆಗಳನ್ನೆಲ್ಲ ಪೂರೈಸುವಂಥ ಒಂದು ಕತೆ ಭಾಳ ಇಷ್ಟ ಆಯಿತು. ಸುಮಾರು ಜನ ನನಗೆ ಬಂದು ಕೇಳಿದರು, ಮುಂಚೆ ಸುಮಾರು ಚಾನಲ್ಗಳು ಬಂದು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ. ನನಗೆ ಯಾಕೋ ಆ ಸೀರಿಯಲ್ ಫಾರ್ಮ್ಯಾಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ, ಬರ್ತೋಗಿತ್ತು. ತುಂಬ ವರ್ಷ ಸಿನಿಮಾದಲ್ಲಿ ಬೆಳೆದನ್ನು ಪೂರ್ತಿ ನಾನು. ಹಾಗಾಗಿ ಇಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತೋ ಗೊತ್ತಿಲ್ಲ,
ಒಂದು 2 ಸರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ. ಆದರೆ ನನಗೆ ಈ ಚಾನಲ್ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೋ, ಏನು ಕೊಟ್ಟಿದ್ರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ. ಆದ್ದರಿಂದ ನಾನು ಏನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ನಿರ್ದೇಶಕ ಅನಿಲ್ ಅವ್ರ ಬಗ್ಗೆ ಹೇಳಬೇಕು. ಯಾಕೆಂದರೆ ಬಹಳ ತಾಳ್ಮೆಯ ಒಂಥರ ಪ್ರತಿರೂಪ ಅಂತಂದರೆ ಅನಿಲ್ ಅವರು. ಯಾಕೆಂದರೆ ನಾನು ಒಪ್ಕೋತೀನಿ, ನಾನು ಈ ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಳೋದಕ್ಕೆ ಭಾಳ ಕಷ್ಟ ಆಯಿತು ನನಗೆ. ತುಂಬ ಕಿರ್ಚಾಡ್ತಿದ್ದೆ ಶೂಟಿಂಗಲ್ಲಿ, ಗಲಾಟೆ ಮಾಡ್ತಾ ಇರ್ತೀನಿ, ಎಲ್ಲವನ್ನೂ ಮಾಡ್ತಾ ಇರ್ತೀನಿ, ಯಾವುದನ್ನು ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಎಲ್ಲವನ್ನೂ ತಡ್ಕೊಂಡು ಯಾವುದನ್ನು ಮಾತಾಡದೆ ರೇಖಾ ಅವರಾಗಲಿ, ಅನಿಲ್ ಅವರಾಗಲಿ, ನಮ್ಮ ಮ್ಯಾನೇಜರ್ಗಳಾಗಲಿ ನನ್ನ ಕೋಪ ತಾಪ ಎಲ್ಲ ತಡ್ಕೊಂಡು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಆಗಿದೆ. ಯಾಕೆಂದರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದರೆ ತಂದೆ ತಾಯಿದೆ. ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನನ್ನ ತಂದೆಯ ನೆನಪು, ನಮ್ಮ ತಂದೆ ನನಗೆ ಹೇಗಿದ್ರು, ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡ್ರು, ಅದನ್ನು ನಾನಿಲ್ಲಿ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದೇನೋ ಒಂದು ಆಸೆ ಆಯಿತು. ನಿಜವಾಗ್ಲೂ ತುಂಬ ಇಷ್ಟವಾದ ಪಾತ್ರ ನನಗೆ ಇದು. ನಾನು ಪೂರ್ತಿ ಇರದೇ ಇರ್ಬೋದು, ಬಟ್ ನನಗೆ ಬಹಳ ಇಷ್ಟವಾದಂಥ ಪಾತ್ರ. ಆ್ಯಂಡ್ ಸುಮಾರು ತುಂಬ ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಹೇಳಬಾರ್ದು ಅದನ್ನು. ಆ್ಯಂಡ್ ಜೊತೆಗೆ ಅಂಜಲಿ ಅವರು ಭಾಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ, ಮಕ್ಕಳುಗಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಭಾಳ ಒಳ್ಳೆ ನಟರು, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟಪ್ ಅಂತಲೇ ಅನ್ನಿಸ್ತಾ ಇಲ್ಲ ಇದು ನನಗೆ. ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆಯನ್ನೇ ತಂದುಕೊಟ್ಟಂಥ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ಥರದ ಇದು ಇಲ್ಲದೆ ಮುಜುಗರ ಇಲ್ಲದೆ ನಟನೆ ಮಾಡುವಂಥ. ಯಾಕೆಂದರೆ ನಾನು ತುಂಬ ವರ್ಷ ಸಿನಿಮಾದಲ್ಲಿದ್ದು ಇಲ್ಲಿಗೆ ಬಂದವನು. ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ, ಇವ್ರು ಮಾಡೋ ಸ್ಪೀಡ್ ಬಗ್ಗೆ, ಇವರು ಎಷ್ಟು ಸೀನ್ ಮಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ. ಇಷ್ಟೊಂದು ಮಾಡ್ತಾ ಇದ್ದಾರೆ. ಇವತ್ತು 7 ಪೇಜ್ ಇದೆ ಸೀನು ಒಂದಿನಕ್ಕೆ. ಒಂದು ಸೀನ್ ಅಂತ ಇದಾಯ್ತು, ಇಲ್ಲ ಸರ್ ಇನ್ನು 3 ಸೀನ್ ಇದೆ. 3 ಸೀನಾ ಇದೆ, 7 ಪೇಜ್ ಇದೆಯಲ್ಲ, ಅದಕ್ಕೆ 3 ಸೀನ್ ಮಾಡೋದು. ಎಲ್ಲವೂ ಕನ್ಫ್ಯೂಷನ್ಗಳು ನನಗೆ, ಹೆಂಗೆ ಮಾಡ್ತಾ ಇದನ್ನ ಅಂತ. ಬಟ್ ಎಲ್ಲವೂ ಮಾಡ್ತಾ ಇದ್ರು. ನನ್ನ ತಾಳ್ಮೆನೂ ಕಳ್ಕೊಳ್ತಾ ಇದ್ದೆ. ನಾನು ತಾಳ್ಮೆ ಕಳ್ಕೊಂಡಷ್ಟು ಇಲ್ಲಿ ಯಾರೂ ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅಷ್ಟು ತಾಳ್ಮೆ ಕಳ್ಕೊಂಡಿದ್ದೀನಿ. ಆದರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಇನ್ನೂ ಶೂಟಿಂಗ್ ಇದೆ, ಅಲ್ಲೂ ತಾಳ್ಮೆ ಕಳ್ಕೊಳ್ಳಲ್ಲ ಅಂತ ಹೇಳೋದಿಲ್ಲ ನಾನು. ಆದರೂ ಕೂಡ ಈಗಲೇ ಕೇಳ್ಬಿಡ್ತೀನಿ, ದಯವಿಟ್ಟು ನಿರ್ಮಾಪಕರು, ನಿರ್ದೇಶಕ ಅನಿಲ್ ಅವರು, ಮ್ಯಾನೇಜರ್ಗಳೆಲ್ಲರೂ ಕ್ಷಮಿಸ್ಬಿಡಿ. ಮುಂದೆ ಕೋಪಿಸ್ಕೊಂಡ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಶಿಲ್ಪಾ ಅವ್ರನ್ನ ನಾನು 25-30 ವರ್ಷಗಳ ಹಿಂದೆ ನೋಡಿದ್ದು, 25 ವರ್ಷಗಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು. ಈಗ ಮತ್ತೆ ಭೇಟಿ ಆಗ್ತಿದ್ದೀನಿ. ದ ಚಾನಲ್ ಹಸ್ ಟೇಕನ್ ವಂಡರ್ಫುಲ್ ಕೇರ್ ಆಫ್ ಮೀ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಆಮ್ ಎಂಜಾಯಿಂಗ್ ಎವರಿ ಮಿನಿಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿಮ್ಮನ್ನೆಲ್ಲ ಇಲ್ಲಿ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬ ದಿನಗಳ ಮೇಲೆ ನೋಡ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರ. ನಾವು ಏನೇ ಸಿನಿಮಾ ಮಾಡಿದ್ರು, ಸೀರಿಯಲ್ ಮಾಡಿದ್ರು, ಏನೇ ಮಾಡಿದ್ರು, ನಿಮ್ಮ ಒಂದು ಏನು ಹೇಳ್ತೀರ, ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗತ್ತೆ ಜನರನ್ನ ತಲುಪೋದಕ್ಕೆ. ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ, ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳೋಕ್ಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸೋಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದಿಸ್ ನಥಿಂಗ್ ರಾಂಗ್. ಅಂದರೆ ಒಳ್ಳೆಯದನ್ನು ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ
ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಿಂದ ಕಲಿತ್ರೆ ಏನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದಿಸ್ ನಥಿಂಗ್ ರಾಂಗ್ ಅಂತ ನನಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದ್ದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದರೆ ಅಲ್ಲಿ ಏನೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದನ್ನ ತೊಗೊಂಡಿರ್ತೀವಿ, ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬಳಸ್ಕೋತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲನೂ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬದಲಾಯಿಸ್ಕೊತಾ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ನಾವು ಅದನ್ನು ತುಂಬ ಅದೇನೇ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರೀಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.